ಎಕನಾಮಿಕ್ಸಲ್ಲಿ PhD ಮಾಡಿದಂಥ ಮೊದಲನೇ ಭಾರತೀಯ ಯಾರಾದರೂ ಇದ್ದರೆ ಅದು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಎಲ್ಲಿ ಹೆಣ್ಮಕ್ಳಿಗೆ ಸಮಾನತೆ ಇಲ್ಲ, ಆ ಅಧಿಕಾರ ನನಗೆ ಬೇಡ ಅಂತ ಅಧಿಕಾರ ತ್ಯಾಗ ಮಾಡಿದೆ ಯಾವುದಾದ್ರೂ ಉದಾಹರಣೆ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬಿಟ್ಟರೆ ನೀವು ಇತಿಹಾಸದಲ್ಲಿ ಯಾರನ್ನೂ ನೋಡೋಕ್ಕಾಗೋದಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹುಟ್ಟಿಗೆ ನೇರ ಕಾರಣ ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದೇಶ ಸುತ್ತು ಅಥವಾ ಕೋಶ ಓದು ಅಂತ ಹಿರಿಯರು ಹೇಳಿದ್ದಾರೆ. ಬಾಬಾ ಸಾಹೇಬರು ದೇಶನೂ ಸುತ್ತಿದ್ರು, ಕೋಶನೂ ಓದಿದ್ರು. ಹಾಗಾಗಿ ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಅವರೊಬ್ಬರೇ ಕೊಡೋಕ್ಕೆ ಸಾಧ್ಯವಾಯಿತು ವಿನಃ ಇನ್ಯಾರ ಕೈನಲ್ಲೂ ಬಹುಶಃ ಸಾಧ್ಯ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಐ ಆಮ್ ಹ್ಯಾವಿಂಗ್ 20,000 ಬುಕ್ಸ್ ವಿಚ್ ಹ್ಯಾವ್ ರೆಡ್ ಇನ್ ಮೈ ಪರ್ಸ್ನಲ್ ಲೈಬ್ರರಿ. ಲೆಟ್ ಎನಿಬಡಿ ಶೋ 20,000 ಬುಕ್ಸ್ ಇನ್ ಇಸ್ ಪರ್ಸ್ನಲ್ ಲೈಬ್ರರಿ, ಮೆರಿಟ್ ಮೈ ಫುಟ್ ಅಂತ ಹೇಳ್ತಾರೆ. ಅದನ್ನು ಹೇಳಬೇಕು ಅಂದರೆ ಎಷ್ಟು ಓದಿರಬೇಕು, ಎಷ್ಟು ಪಾಂಡಿತ್ಯ ಇರಬೇಕು, ಎಷ್ಟು ಅವರಿಗೆ ವಿದ್ವತ್ತಿರಬೇಕು ಅನ್ನೋದನ್ನು ನಾವು ಒಂದು ಸ್ವಲ್ಪ ಗಹನವಾಗಿ ಯೋಚನೆ ಮಾಡಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಟ್ಟು 32 ಡಿಗ್ರಿಗಳು ಮಾಡಿದ್ದಾರೆ ಅವರು. ನಾನೊಂದಷ್ಟು ಪ್ರಮುಖವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಡಿಗ್ರಿಗಳನ್ನು ಮತ್ತು ಯಾವುದ್ರ ಮೇಲೆ ಅವರು ಆ ಡಿಗ್ರಿಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ಪರ್ಶ ಮಾಡ್ತಾ ಇದ್ದಾನೆ. ಮೊದಲಿಗೆ ಅವರು ಎಲಿಮೆಂಟ್ರಿ ಎಜುಕೇಷನ್ ಮಾಡ್ತಾರೆ 1902ರಲ್ಲಿ ಸತಾರಾ ಸ್ಕೂಲಲ್ಲಿ ಮಹಾರಾಷ್ಟ್ರದಲ್ಲಿ. ಅದಾದ ನಂತರ ಮೆಟ್ರಿಕ್ಯುಲೇಷನ್ ಮಾಡ್ತಾರೆ 1907ರಲ್ಲಿ ಎಲಿಫೆನ್ಸ್ಟನ್ ಹೈಸ್ಕೂಲಲ್ಲಿ. ಮೂರನೇದಾಗಿ ಇಂಟರ್ಮೀಡಿಯೇಟ್ ಮಾಡ್ತಾರೆ 1909ರಲ್ಲಿ ಸೇಮ್ ಎಲಿಫೆನ್ಸ್ಟನ್ ಕಾಲೇಜ್ ಮುಂಬೈಯಲ್ಲಿ. ನಾಲ್ಕನೇದು BA, ಅದರ ಸ್ಪೆಷಲೈಸೇಷನ್ ಹಾನರ್ಸು ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ, ಇದು ಅವರ ಹಾನರ್ಸ್. ಐದನೇದು ಮತ್ತೆ MA ಎಕನಾಮಿಕ್ಸು ಮತ್ತು ಹಿಸ್ಟ್ರಿನಲ್ಲಿ ಆಂಥ್ರೋಪಾಲಜಿನಲ್ಲಿ MA ಮಾಡ್ತಾರೆ. ಎಲ್ಲಿ ಅಂದರೆ 1915ರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕಲ್ಲಿ. 1912ರಲ್ಲಿ ಡಿಗ್ರಿ ಮುಗಿಸ್ತಾರೆ. ಓದೋದಕ್ಕೆ ಅವ್ರಿಗೆ ಹಣಕಾಸಿನ ತೊಂದರೆ ಇರುತ್ತೆ. ಇವರ ಪಾಂಡಿತ್ಯ ಆಗಾಗಲೇ ಸಯಾಜಿರಾವ್ ಗಾಯಕ್ವಾಡ್, ಯಾರು ನಮ್ಮ ಮಹಾರಾಷ್ಟ್ರದ ಬರೋಡ ಮಹಾರಾಜರಿರ್ತಾರೆ, ಅವ್ರ ಹತ್ರ ಹೋಗುತ್ತೆ. ಅವರು ಇವರಿಗೆ ಸ್ಪಾನ್ಸರ್ ಮಾಡ್ತಾರೆ. ಮಹಾಯಾನ ಬಾಬಾ ಓದಂಥ ಅಂಬೇಡ್ಕರ್ ಅವರು ಓದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಇಡೀ ದಿನ ಇಡೀ ಕಾಲೇಜಲ್ಲಿ ಕಳೆದ್ರೆ ಇಡೀ ರಾತ್ರಿ ಲೈಬ್ರರಿಯಲ್ಲಿ ಕಳೀತಾರೆ. ಇಡೀ ರಾತ್ರಿನ ಎಲ್ಲರೂ ಕ್ಯಾಂಟೀನ್ಗೆ ಹೋಗ್ತಾರೆ. ಎಲ್ಲರೂ ಅಮೇರಿಕಾದ ಹೋಗೋದೇ ಒಂದು ದೊಡ್ಡದು. ಅದರಲ್ಲೆಲ್ಲ ಸ್ಥಿತಿವಂತರ ಮಕ್ಕಳು. ಅಲ್ಲಿ ಹೋದಾಗ ಅವರು ಎಲ್ಲ ತಿಂಡಿ ತಿಂದ್ಕೊಂಡು ಹೊಟ್ಟೆ ತುಂಬ ತೇಗಾಕೊಂಡು ಬಂದರೆ ಇವರೊಂದು ಬಂದು ತೆಗೆದುಕೊಂಡು ಜೇಬಲ್ಲಿ ಇಟ್ಕೊಂಡು ಅರ್ಧ ಒಂದೊತ್ತಿಗಾದರೆ ಇನ್ನೊಂದು ಅರ್ಧ ತಿಂದೆ ಮೂತಿಗೆ ಒಂದು ಸ್ವಲ್ಪ ಬ್ರೆಡ್ನೆಲ್ಲ ಟ್ಯಾಪ್ ಮಾಡಿಕೊಂಡು ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಅದಾದಮೇಲೆ ಮತ್ತೆ ಬರ್ತಾರೆ ವಾಪಸ್ಸು, ಮತ್ತೆ ಹಣಕಾಸಿನ ಇಲ್ಲಿಗೆ ಬರ್ತಾರೆ. ಎಲ್ಲಿಗೆ? ಬರೋಡಾಗೆ. ಅವ್ರನ್ನ ಬರೋಡ ಮಹಾರಾಜರು ಅವ್ರನ್ನ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಹಾಕ್ತಾರೆ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ. ಮಿಲಿಟರಿಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಆ ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸಕ್ಕೆ ಹಾಕ್ತಾರೆ ಅವರು. ಅಂದರೆ ಅವರು ಯಾವ ಜಾತಿನ ಅಂಟ್ಕೊಂಡಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗ್ರಹಿಸಬೇಕು. ಅವರು BA ಆನರ್ಸು MA ಎರಡೂ ಎಕನಾಮಿಕ್ಸಲ್ಲಿ ಮಾಡಿರೋದು. ಅಂದರೆ ಈ ವಾಸ್ ಎನ್ ಎಕಾನಮಿಸ್ಟ್. ಅದಾದಮೇಲೆ 1921ರಲ್ಲಿ MSc ಮಾಡ್ತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಇವತ್ತು ನಮ್ಮ ಮಕ್ಕಳಿಗೆಲ್ಲ ಒಂದು ಕನಸದು. ಯಾರಾದರೂ ನಮ್ಗೆ ವಯಸ್ಸಿಗೆ ಬಂದ ಮಕ್ಕಳಿದ್ರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಕಳಿಸೋದು ನಮ್ಮ ಕನಸು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತೇ MSc ಇನ್ ಎಕನಾಮಿಕ್ಸ್ ಇನ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಅದಾದ ನಂತರ DSc ಡಾಕ್ಟರೇಟ್ ಇನ್ ಸೈನ್ಸ್ 1923 ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ನೋಡಿ ಅವ್ರದ್ದು ಫ್ಲೋ ಹೇಗೆ ಬರ್ತಾ ಇದೆ, ಎಕನಾಮಿಕ್ಸ್ ಅಂತೇಳಿ. ಅದಾದಮೇಲೆ LLD ಡಾಕ್ಟರ್ಸ್ ಆಫ್ ಲಾ ಮಾಡ್ತಾರೆ. ಮತ್ತು ಕೊಲಂಬಿಯಾ ಯೂನಿವರ್ಸಿಟಿ 1952ರಲ್ಲಿ. ಮತ್ತು ಡಾಕ್ಟರೇಟ್ ಆಫ್ ಲಿಟ್ರೇಚರ್ ಸಾಹಿತ್ಯದಲ್ಲಿ ತಮ್ಮ ಡಾಕ್ಟ್ರನ್ನು ಮಾಡ್ತಾರೆ 1953ರಲ್ಲಿ ಒಸ್ಮಾನಿಯಾ ಯೂನಿವರ್ಸಿಟಿ ಹೈದರಾಬಾದ್. ಅದಾದಮೇಲೆ ಅವರು ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಈ PhDಗಳನ್ನು ನಾವೆಲ್ಲ ಗಮನಿಸ್ಕೊಂಡು ಬಂದರೆ ಆವತ್ತಿನ ಕಾಲಕ್ಕೆ, ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ರೇಷನ್ ಇತ್ತಲ್ಲ, ಆವತ್ತಿನ ಕಾಲಕ್ಕೆ ಎಕನಾಮಿಕ್ಸಲ್ಲಿ PhD ಮಾಡಿದಂಥ ಮೊದಲನೇ ಭಾರತೀಯ ಯಾರಾದರೂ ಇದ್ದರೆ ಅದು ಭೀಮರಾವ್ ರಾಮ್ಜಿ ಅಂಬೇಡ್ಕರ್, ಮೊದಲನೇ ಭಾರತೀಯ. ಅದಾದಮೇಲೆ ಎರಡನೇ PhD ಮಾಡಿದಾಗ ಆವತ್ತಿನ ಕಾಲಘಟ್ಟಕ್ಕೆ ದಕ್ಷಿಣ ಏಷ್ಯಾದ ಮೊದಲನೇ ಭಾರತೀಯ ಅವರು 2 PhD ಅಟ್ ಎ ಟೈಮ್ ಮಾಡಿದ್ರು. ಮೊದಲನೇ ಭಾರತೀಯ ನಾವು ನೋಟ್ ಮಾಡಬೇಕಾಗಿರೋದು ಅದಾಯಿತು. ಡಾಕ್ಟರ್ ಇನ್ ಲಿಟ್ರೇಚರ್ ನೋಡಿ
ಸಾಹಿತ್ಯ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಜಿ ಬಿ ಹರೀಶ್ ಅವರು ನಮ್ಮ ಮುಂದೆ ಅನೇಕ ಜನ, ಈಗ ಪ್ರಕಾಶ್ ಬೆಳವಾಡಿ ಅವರಿದ್ದಾರೆ, ಅಡ್ಡಾಡ ಕರಿಯಪ್ಪ ಅವರು, ನಮ್ಮ ಸೂಲ್ಬೇರೆ ಅವರು ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಅವ್ರು ಬರೆಯೋದಕ್ಕೆ ಎಷ್ಟು ಸಮಯ ಬೇಕಂತ ಅವ್ರಿಗೆ ಗೊತ್ತು, ಎಷ್ಟು ನಿದ್ದೆ ಕೆಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಮನ್ಯುಸ್ಕ್ರಿಪ್ಟ್ಸ್ ಎಷ್ಟಿತ್ತು ಅಂದರೆ, ಇಷ್ಟೆಲ್ಲ ಒಂದು ಬ್ಯುಸಿ ಶೆಡ್ಯೂಲಲ್ಲಿ 20,000 ಪುಟಗಳ ಮೆನುಸ್ಕ್ರಿಪ್ಟ್ ಇತ್ತು. ಪ್ರಪಂಚದಲ್ಲಿ ಯಾರು 20,000 ಪುಟಗಳನ್ನು ಕೈಯಲ್ಲಿ ಬರೆದಿಲ್ಲ ಇದುವರೆಗೂ. 20,000 ಪೇಜಸ್ ಆಫ್ ಮೆನುಸ್ಕ್ರಿಪ್ಟ್ಸ್, 20,000. ಅದಾದಮೇಲೆ ಅವ್ರು ಓದ್ಕೊಂಡು ಈ ಕಡೆ ಬಂದರು. ಅಲ್ಲಿ ಅವ್ರಿಗೆ ಬರೋಡ ಮಹಾರಾಜರ ಆಸ್ಥಾನದಲ್ಲಿ ಅವರಿಗೆ ಸರಿಯಾಗಿ ಹೋಟ್ಲಲ್ಲಿ ಉಳ್ಕೊಳ್ಳೋಕ್ಕೂ ಆಗಲಿಲ್ಲ. ಕೆಲಸ ಬಿಟ್ಟರು. ಸಂಪೂರ್ಣವಾಗಿ ಅವರು ಸಮಾಜ ಸೇವೆಯಲ್ಲಿ ತೋಡಿಸ್ಕೊಂಡ್ಮೇಲೆ ಅವ್ರು ಮಾಡಿದಂಥ ಕೆಲಸ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಅಂಬೇಡ್ಕರ್ ಒಬ್ಬ ಮೀಸಲಾತಿ ಕೊಟ್ಟಂತ, ಈಗ ನಮ್ಮ ಚಕ್ರವರ್ತಿ ಅವರು ಹೇಳ್ತಾ ಇದ್ರು ಮೀಸಲಾತಿ ಕೊಟ್ಟವರು ಅಥವಾ ಸಂವಿಧಾನ ಕರ್ತರು ಅಂತೇಳಿ. 1945ರಿಂದ 48ರವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವಿತ್ತಿನ ವೈಸ್ರಾಯ್ ವಾವೆಲ್ ಅವರ ಸಂಪುಟದಲ್ಲಿ ಪಬ್ಲಿಕ್ ವರ್ಕ್ಸ್ ಆ್ಯಂಡ್ ಲೇಬರ್ ಡಿಪಾರ್ಟ್ಮೆಂಟ್ನ ಮಿನಿಸ್ಟ್ರ್ ಆಗಿರ್ತಾರೆ. ಆ ಮಿನಿಸ್ಟ್ರ್ ಆಗಿದ್ದಾಗ ಅವರಿಗೆ ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಅವ್ರು ಎಲ್ಲಿಗೆ ಅವ್ರಿಗೆ ಎಲ್ಲೆಲ್ಲಿ ಬಳಸ್ಕೊಂಡ್ರು ಅದನ್ನು, ಆ ಓದನ್ನು, ಆ ಪಾಂಡಿತ್ಯವನ್ನು ಎಲ್ಲೆಲ್ಲಿ ಹೇಗೆಲ್ಲ ಬಳಸ್ಕೊಂಡ್ರು ಅಂತ ಹೇಳಿ. ಅಲ್ಲಿ ಏನು ವೆಸ್ಟ್ ಬೆಂಗಾಲ, ಇವತ್ತಿನ ಪಶ್ಚಿಮ ಬಂಗಾಳ ಮತ್ತು ಬಿಹಾರದ ಮಧ್ಯೆ 4 ನದಿಗಳು ಹರಿತಾ ಇದ್ದಾವೆ. ಇವರು ಮಿನಿಸ್ಟ್ರು, ಅವ್ರಿಗೊಂದು ಚಾಲೆಂಜ್ ಬರುತ್ತೆ, ಇಲ್ಲೊಂದು ಡ್ಯಾಮ್ ಕಟ್ಟಬೇಕು, ಅಲ್ಲಿ ಥರ್ಮಲ್ ಪವರ್ ಪ್ರಾಜೆಕ್ಟು, ಹೈಡ್ರೋ ಪವರ್ ಪ್ರಾಜೆಕ್ಟು ಎಲ್ಲ ಕಟ್ಟಬೇಕು ಅಂತ ಹೇಳಿ. ಆವತ್ತಿನ ವೈಸ್ರಾಯ್ ಅಂದರೆ ಇವತ್ತಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಆವತ್ತಿಗೆ ಅವ್ರಿಗೊಂದು ಚಾಲೆಂಜ್ ಆಗ್ತಾರೆ, ಒಂದು ಡ್ಯಾಮ್ ಕಟ್ಟಬೇಕಪ್ಪ. ಆಯಿತು, ಇದಕ್ಕೆ ನೀವು ಬ್ರಿಟನ್ನಿಂದ ಇಂಜಿನಿಯರ್ನ ಎಂಗೇಜ್ ಮಾಡಬೇಕಂತ ಅಂಬೇಡ್ಕರ್ಗೆ ಹೇಳ್ತಾರೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಓದೋದು ಮುಂದುವರಿಸಿ ಅಂದರೆ, ಕ್ರಾಂತಿಕಾರಿ ವಿಚಾರಗಳನ್ನ ಚಿಂತನ ಮಂಥನ ಅಂತ ಹೇಳ್ತಾಯಿದ್ರು. ಎಷ್ಟು ಕ್ರಾಂತಿಕಾರಿಯಾಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರು. ಅವ್ರು ಪಡ್ಕೊಂಡಂಥ ಜ್ಞಾನ ಎಷ್ಟು ಫಿಯರ್ಲೆಸ್ ಆಗಿ ಮಾಡ್ತಾವ್ರು ಅನ್ನೋದಕ್ಕೆ. ಅವ್ರು ಹೇಳ್ತಾರೆ ನೋಡಿ, ನೀವು ಇವ್ರಿಗೆ ವಾವಲ್ಗೆ ಹೇಳ್ತಾರೆ, ವೈಸ್ರಾಯ್ಗೆ, ನಿಮ್ಮ ಬ್ರಿಟನ್ನಲ್ಲಿ ಯಾವುದೂ ನದಿಗಳಿಲ್ಲ, ನಿಮ್ಮ ಇಂಜಿನಿಯರ್ಸ್ಗೆ ಯಾವುದನ್ನು ಬ್ರಿಡ್ಜ್ಗಳನ್ನ ಡ್ಯಾಮ್ಗಳನ್ನ ಕಟ್ಟಿ ಅಭ್ಯಾಸ ಇಲ್ಲ. ನಿಮ್ಮ ಹೇಳ್ತಾರೆ ಯಾವ ಇಂಜಿನಿಯರ್ ಇದ್ದಾನೆ ಅವನು ಈಜಿಪ್ಟಲ್ಲೇ ಆಸ್ವಾದ್ ರಿವರ್ ಪ್ರಾಜೆಕ್ಟ್ ಒಂದೇ ಕಟ್ಟಿರೋದು. ಇಲ್ಲಿ ಬೇಕಾಗಿರೋದು 4 ನದಿಗಳಿಗೆ ಡ್ಯಾಮನ್ನು ಕಟ್ಟಬೇಕು. ಹಾಗಾಗಿ ಅಮೇರಿಕಾದಿಂದನೇ ಕರೆಸ್ಬೇಕು, ಯಾಕಂದರೆ ಅಲ್ಲಿ ಅನೇಕ ನದಿಗಳಿದ್ದಾವೆ, ಅನೇಕ ಬ್ರಿಡ್ಜ್ಗಳನ್ನ ಡ್ಯಾಮ್ಗಳು ಮಾಡಿದ್ದಾರೆ. ಅಮೇರಿಕಾದಿಂದನೇ ಕರೆಸ್ಬೇಕು, ಅಲ್ಲಿಂದನೇ. ನಿಮ್ಮ ಬ್ರಿಟಿಷ್ ಇಂಜಿನಿಯರ್ ಇದಕ್ಕೆ ಸಾಲದೆ ಬರ್ತಾರೆ ಅಂತ ಹೇಳಿ ನೇರವಾಗಿ ವೈಸ್ರಾಯ್ ಮುಖದ ಮೇಲೆ ಹೇಳ್ತಾರೆ. ಆಗ ಅಲ್ಲಿ ಟೆನ್ನೆಸ್ಸಿ ಪವರ್ ರಿವರ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ದೊಡ್ಡದು ಒಂದು ಪ್ರಾಜೆಕ್ಟ್ ಆಗಿರುತ್ತೆ, ಡ್ಯಾಮ್ ಕಟ್ಟಿರ್ತಾರೆ. ಆ ಇಂಜಿನಿಯರ್ನ ಕರೆಸ್ತಾರೆ. ವೈಸ್ರಾಯಿ ಮಣಿಬೇಕಾಗತ್ತೆ, ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಮಣಿಬೇಕಾಗತ್ತೆ. ಮಣಿದು ಆ ಪ್ರಾಜೆಕ್ಟ್ನ ಇವತ್ತು ಮಾಡ್ತಾರೆ. ಅಂಬೇಡ್ಕರ್ ಬರೀ ಸಂವಿಧಾನ ಶಿಲ್ಪಿ, ದಲಿತ ನಾಯಕ ಅಥವಾ ಅಷ್ಟೇ ಅಲ್ಲ, ಅವರೊಬ್ಬ ದೊಡ್ಡ ನೀರಾವರಿ ತಜ್ಞ. ಇವತ್ತು ಆ ಒಂದು DVC ಏನು ದಾಮೋದರ ವ್ಯಾಲಿ ಪ್ರಾಜೆಕ್ಟ್ ಇದೆ, ಅದರಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟು, ಥರ್ಮಲ್ ಪವರ್ ಪ್ರಾಜೆಕ್ಟು 45,000 ಹೆಕ್ಟರ್ಗೆ, ಅಂದರೆ ಹೆಚ್ಚು ಕಡಿಮೆ 1.25 ಲಕ್ಷ ಎಕರೆ ಜಮೀನಿಗೆ ನೀರನ್ನು ಉಣಿಸ್ತಾ ಇದೆ ಆ ಪ್ರಾಜೆಕ್ಟು. ಅದಾದಮೇಲೆ ಅವರು ಲಾ ಮಾಡ್ಕೊಳ್ತಾರೆ, ಬ್ಯಾರಿಸ್ಟರ್ ಆಗ್ತಾರೆ. ಲಂಡನ್ನಲ್ಲಿ ಬ್ಯಾರಿಸ್ಟರ್ ಮಾಡಿಕೊಂಡು ಭಾರತಕ್ಕೆ ಬಂದಾಗ ಅವರು ಲೇಬರ್ ಮಿನಿಸ್ಟರ್ ಆಗಿ ಮೊದಲನೇ ಮಾಡಿದ ಕೆಲಸ ಏನು ಅಂದರೆ, ಎಂಥ ಕ್ರಾಂತಿಕಾರಿ ನೋಡಿ. ಅಲ್ಲಿವರೆಗೂ 1945 ಸುಮಾರಿಗೆ ಡೆಲ್ಲಿನಲ್ಲಿ ಒಂದು ಲೇಬರ್ ಕಾನ್ಫರೆನ್ಸ್ ಆಗುತ್ತೆ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವರೊಂದು ರೆಸಲ್ಯೂಷನ್ಸ್ ಪಾಸ್ ಮಾಡಿಸ್ತಾರೆ. ಏನು ಅಂದರೆ 14 ಗಂಟೆಗಳ ಕಾಲ ಕಾರ್ಮಿಕರು, ಶ್ರಮಿಕರು ಕೆಲಸ ಮಾಡಬೇಕಾಗಿತ್ತು. 14 ಗಂಟೆಗಳ ಕಾಲ. ಅದನ್ನು 8 ಗಂಟೆಗಳಿಗೆ ಇಳಿಸಿದಂಥ ಶ್ರೇಯ ಯಾವುದಾದ್ರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. 8 ಗಂಟೆಗಳು. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಶ್ರಮಿಕರು ಮಾಡಿದ್ದು ಅವ್ರಿಗೆ ಭಾನುವಾರ ರಜಾ, ಸಿಕ್ ಲೀವು, ಪೇಯ್ಡ್ ಲೀವು, ಹೆಣ್ಮಕ್ಳಿಗೆ ಹೆರಿಗೆ ರಜಾ, ಮತ್ತು ಅಟೆಂಡೆನ್ಸ್ ಬೋನಸ್ಸು, ರಿಸ್ಕಿ ಜಾಬ್ಗಳು ಯಾರು ಮಾಡ್ತಾರೆ ಅವ್ರಿಗೆಲ್ಲ ಹೆಲ್ಮೆಟ್ ಇರಬೇಕು, ಗ್ಲೌಸ್ ಇರಬೇಕು, ಎಲ್ಲ ಸಣ್ಣದೇ. ಅಂದರೆ ಅವರ ಪ್ರತಿ ಕಾರ್ಯದಲ್ಲೂ ಹೇಗೆ ಒಂದು ಮಾನವೀಯತೆಯ ಸ್ಪರ್ಶ ಇರ್ತಾಯಿತ್ತು ಅನ್ನೋದನ್ನು ನಾವು ಎಲ್ಲನೂ ಗಮನಿಸಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದನ್ನು ಎಂಥ ಕ್ರಾಂತಿಕಾರಿ. 14 ಗಂಟೆಗಳು. ಅವ್ನು ನಾಳೆ ಕೆಲಸಕ್ಕೆ ಬಂದಂದರೆ ಕೆಲಸ ಇಲ್ಲ, ಅವ್ರಿಗೆ ESI, ಅವ್ರ PF ಎಲ್ಲ ಕೊಟ್ಟರು. ಅದ್ರ ಜೊತೆಗೆ ಆ ಕಾನೂನನ್ನು ಏನು ಅಧ್ಯಯನ ಮಾಡಿದರು ಅದನ್ನು ಬಳಸ್ಕೊಂಡು ಹೆಣ್ಮಕ್ಳಿಗೆ ತಂದೆಯ ಅಧಿಕಾರ, ಆಸ್ತಿಯಲ್ಲಿ ಅಧಿಕಾರವನ್ನು ತೊಗೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಹಿಂದೂ ಕೋಡ್ ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಹಿಂದೂ ಕೋಡ್ ಬಿಲ್ನ ಆವತ್ತು ಪಟೇಲ್ರ ಆದಿಯಾಗಿ ಎಲ್ಲ ವಿರೋಧ ಮಾಡಿ ಅದನ್ನು ಬೀಳಿಸ್ಬಿಟ್ರು. ಆವತ್ತು ಅವ್ರ ಮನೆ ಮುಂದೆ ಹೆಣ್ಮಕ್ಳು ಕಾಯ್ತಾ ಇದ್ರು, ಇವತ್ತು ಹಿಂದೂ ಕೋಡ್ ಬಿಲ್ ಪಾಸ್ ಆಗುತ್ತೆ, ನಮಗೆಲ್ಲ ಸಮಾನವಾದಂಥ ಆಸ್ತಿ ಸಿಗುತ್ತೆ ಅಂತ ಹೇಳಿ. ಹಿಂದೂ ಕೋಡ್ ಬಿಲ್ ಬಿದ್ದೋಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೋಗಿರಲ್ಲ.
ಅವ್ರಿಗೆ ಗೊತ್ತಿರುತ್ತೆ ಇದು ಪಾಸ್ ಆಗಲ್ಲ ಅಂತ ಹೇಳಿ. ಎಲ್ಲಿ ಹೆಣ್ಮಕ್ಳಿಗೆ ಸಮಾನತೆ ಇಲ್ಲ, ಆ ಅಧಿಕಾರ ನನಗೆ ಬೇಡ ಅಂತ ಅಧಿಕಾರ ತ್ಯಾಗ ಮಾಡಿದೆ ಯಾವುದಾದ್ರೂ ಉದಾಹರಣೆ ಹೇಳಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬಿಟ್ಟರೆ ನೀವು ಇತಿಹಾಸದಲ್ಲಿ ಯಾರನ್ನೂ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಮನೇಲಿ ಇಟ್ಕೋಬೇಕು. ಅಕಸ್ಮಾತ್ ಅಲ್ಲಿ ಮನೆಯಲ್ಲಿ ಅವಕಾಶ ಆಗಲಿಲ್ಲ ಅಂದರೆ ನಮ್ಮ ಚಕ್ರವರ್ತಿ ಅವ್ರು ಹೇಳ್ದಂಗೆ ಹೃದಯದಲ್ಲಾದರೂ ಇಟ್ಕೋಬೇಕು. ಹೃದಯದಲ್ಲಿ ಅವತ್ತು ಬರ್ತಾರೆ. ಅಲ್ಲಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಲ್ಲ, ಬರೀ ಅಂಬೇಡ್ಕರ್ ಅವ್ರು ಆಗಿರ್ತಾರೆ. ಅವತ್ತು ಮನೆಗೆ ಬರ್ತಾರೆ, ಮನೇಲಿರ್ತಾರೆ. ನಾನಕ್ ಚಂದ್ರತ್ತು ಬಂದು ಹೇಳ್ತಾನೆ, ಬೇಕಾಯ್ತು ಬಾಬಾ ಸಾಹೇಬ್ ನಾನು ರಾಜೀನಾಮೆ ನೆಹರು ಅವ್ರಿಗೆ ತೋರಿಸ್ಬಿಟ್ಟೆ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು ಅಂತೇಳಿ. ಅವತ್ತು ನಮಗಾಗಿ ನೀವು ತಮ್ಮ ಅಧಿಕಾರವನ್ನೇ ತ್ಯಾಗ ಮಾಡಿದ್ದೀರಾ, ಇವತ್ತಿಂದ ನಮಗೆ ನೀವು ಬಾಬಾ ಸಾಹೇಬ್ ಅಂದರೆ ನಮಗೆ ತಂದೆ ಸಮಾನ ನೀವು ಅಂತ ಹೇಳಿ ಆ ಹೆಣ್ಮಕ್ಳು ಘೋಷಣೆ ಮಾಡೋದು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀವಿ ಇವತ್ತು. ಇದ್ರ ಜೊತೆಗೆ ಏನು ಅವರು ತಮ್ಮ ಥೀಸಿಸ್ನ ಏನು PhD ಆ ಎಕನಾಮಿಕ್ಸ್ ಫ್ಲೋನಲ್ಲಿ ಬರ್ತಾ ಇತ್ತಲ್ವ, ಆ ಥೀಸಿಸ್ ಎಲ್ಲನೂ ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಅದರ ಒಂದು ನೀತಿ ನಿಯಮಗಳೇನಿತ್ತು ಅದರ ವಿರುದ್ಧವಾಗೇ ಬರೆದಿರೋದು. ಅವ್ರು MA ಥೀಸಿಸ್ ಇರ್ಬೋದು, PhD ಥೀಸಿಸ್ ಇರ್ಬೋದು, ಏನೇನು ಎಕನಾಮಿಕ್ಸಲ್ಲಿ ಅವರು ಥೀಸಿಸ್ ಬರೆದ್ರು, ಎಷ್ಟು ಧೈರ್ಯ ಇರಬೇಕು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಅವ್ರನ್ನ ಟೀಕೆ ಮಾಡೋವಂಥದ್ದು. ಅಷ್ಟು ಸುಲಭ ಅಲ್ಲ. ತುಂಬ ಒಂಥರ ಅಂತಸತ್ವ ತುಂಬ ಗಟ್ಟಿಯಾಗಿರಬೇಕು, ಆತ್ಮಸ್ಥೈರ್ಯ ತುಂಬ ಗಟ್ಟಿಯಾಗಿರಬೇಕು. ಆಗಿದ್ದರೆ ಮಾತ್ರ ಆ ಬ್ರಿಟಿಷ್ನವ್ರ ವಿರುದ್ಧ ಮಾತಾಡೋಕ್ಕಾಗೋದು. ಆವತ್ತು ನೋಡಿ, ಸುಮ್ಮನೆ ನಾನು ಒಂದಷ್ಟು ಪಾಯಿಂಟ್ಸ್ ಮಾಡಿದ್ದೀನಿ ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ಬೇಕು ಅಂತ ಹೇಳಿ, ಅವ್ರು ಏನೇನು ಮೇಲೆ ಬೆಳಕು ಚೆಲ್ಲಿದ್ದಾರೆ, ಏನೇನು ವಿಷಯನ ಅವರ ಥೀಸಿಸ್ಗೆ ಅಳವಡಿಸ್ಕೊಂಡ್ರು ಅಂತ ಹೇಳಿ. ಅವರ ಒಂದು MSc ಥೀಸಿಸಲ್ಲಿ ದಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮತ್ತು ಹಣಕಾಸು ಪ್ರಬಂಧಗಳ ಪ್ರಮುಖ ಅಂಶಗಳು, ವಿಶ್ಲೇಷಣೆ, ಈಸ್ಟ್ ಇಂಡಿಯಾ ಕಂಪನಿಯ ರಚನೆ ಮತ್ತು ಕಾರ್ಯಚಟುವಟಿಕೆ, ಇದ್ರ ಮೇಲೆ ಅವ್ರು ಥೀಸಿಸ್ ಬರೆದ್ರು MAದು. ವ್ಯಾಪಾರದಲ್ಲಿ ಏಕ ವ್ಯವಸ್ಥೆ ಮತ್ತು ಆರ್ಥಿಕ ಪ್ರಭಾವ ಅಂದರೆ ಏಕಸ್ವಾಮ್ಯ ಇಟ್ಕೊಳ್ಳೋದು ಬ್ರಿಟಿಷ್ನವರು, ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರು. ಪ್ರಾದೇಶಿಕ ಆಡಳಿತ ಮತ್ತು ಪರಂಪರಾಗತ ವ್ಯವಸ್ಥೆಗಳ ಮೇಲೆ ಪರಿಣಾಮ, ಅದನ್ನು ಬರೆದ್ರು. ಹಣಕಾಸಿನ ದುರುಪಯೋಗ ಮತ್ತು ಆರ್ಥಿಕ ಬಾಧೆ, ಇದನ್ನ ಮೇಲೆ ಬೆಳಕು ಚೆಲ್ಲಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮತ್ತು ಹಣಕಾಸು ಪ್ರಬಂಧದ ಮಹತ್ವ, ಇದನ್ನು ಬರೆದ್ರು. ಪ್ರಾಚೀನ ಭಾರತೀಯ ಅದರಲ್ಲಿ ಇನ್ನೊಂದು ಅಂಶ, ದಿ ಎವಲ್ಯೂಷನ್ ಆಫ್ provincial finance in India, a study in the provincial decentralization of the imperial finance. ಡಿಸೆಂಟ್ರಲೈಸೇಷನ್ ಅಂದರೆ ಏನು ಅವ್ರದ್ದು ಏಕಸ್ವಾಮ್ಯ ಇತ್ತು ಬ್ರಿಟಿಷರ ರಾಜ್ಯದ್ದು ಭಾರತದ ಮೇಲೆ, ಅದನ್ನು ಅವ್ರ ಥೀಸಿಸ್ ಮುಖಾಂತರ ಡಿಸೆಂಟ್ರಲೈಸ್ ಮಾಡಬೇಕು, ವಿಕೇಂದ್ರೀಕರಣ ಮಾಡಬೇಕು ಅಂತ ಹೇಳಿ ತಮ್ಮ ಥೀಸಿಸ್ನಲ್ಲಿ ಬರೆದ್ರು ಅವರು. ಮತ್ತು ಪ್ರಾಚೀನ ಭಾರತೀಯ ವ್ಯಾಪಾರ ಮಹಾಪ್ರಬಂಧದ ಪ್ರಮುಖ ವಿಷಯಗಳು ಮತ್ತು ವಿಶೇಷ ವ್ಯಾಪಾರ ಜಾಲ ಮತ್ತು ಆರ್ಥಿಕ ಶ್ರೇಣೀಕರಣ, ಸ್ಥಳೀಯ ಕೈಗಾರಿಕೆ ಮತ್ತು ಆರ್ಥಿಕ ಸಂಘಟನೆ, ಜಾತಿ ಆಧಾರದ ಆರ್ಥಿಕ ವ್ಯತ್ಯಾಸದ ಮೂಲ. ಒಂದು ಸೂಕ್ಷ್ಮವಾದ ವಿಷಯ ನಾವು ಗಮನಿಸ್ಬೇಕಂದ್ರೆ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೊಂದು ಅವ್ರಿಗೆ ಒಂದು ದೂರದರ್ಶಿತ್ವ ಇತ್ತು ಅಂದರೆ, ಒಂದು ನಾಯಕನಿಗೆ 4 ಗುಣ ಇರಬೇಕು ಅಂತ ಹೇಳ್ತಾರೆ. ಅವನು ದೂರದರ್ಶಿಯಾಗಿರಬೇಕು, ಸತ್ಯದರ್ಶಿಯಾಗಿರಬೇಕು, ಸಮದರ್ಶಿಯಾಗಿರಬೇಕು, ಪಾರದರ್ಶಿಯಾಗಿರಬೇಕು ಅಂತ. ಈ 4 ಗುಣಗಳು ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ಇತ್ತು. ದೂರದರ್ಶಿತ್ವನೂ ಇತ್ತು, ಸತ್ಯದರ್ಶಿತ್ವನೂ ಇತ್ತು, ಅವ್ರ ಇಡೀ ಜೀವನ ಪಾರದರ್ಶಕವಾಗಿತ್ತು, ಮತ್ತು ಸಮದರ್ಶಿಯಾಗಿತ್ತು. ಸಮಾಜದಲ್ಲಿರೋ ಎಲ್ಲರನ್ನು ಸಮಾನರು ಅಂತ ಹೇಳಿ, ಅದಕ್ಕೆ ಆ 4 ಗುಣ ಇದ್ದಿದ್ದಕ್ಕೆ ಇವತ್ತು ನಾವು ಅವರ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರೋದು. ಅದ್ರ ಜೊತೆಗೆ ಅವರೊಂದು PhD ಥೀಸಿಸಲ್ಲಿ ದಿ ಪ್ರಾಬ್ಲಮ್ ಆಫ್ ದ ರುಪಿ ಆ್ಯಂಡ್ ಇಟ್ಸ್ ಆರಿಜಿನ್ ಆ್ಯಂಡ್ ಇಟ್ಸ್ ದ ಸೊಲ್ಯೂಷನ್ ಅದನ್ನು ಬರೆದ್ಬಿಟ್ಟು ಬರೀತಾರೆ. ನೋಡಿ ಅವ್ರಿಗೆ ಎಂಥ ಒಂದು ಮುನ್ನೋಟ ಇತ್ತು, ಎಂಥ ಒಂದು ವಿಷನ್ ಇತ್ತು ಅಂದರೆ, ಒಂದು ಆ ಪ್ರಬಂಧದಲ್ಲಿ ಬರೀತಾರೆ, ರಾಜ್ಯ ಮತ್ತು ರಾಷ್ಟ್ರದ ಹಣಕಾಸಿನ ಸಂಬಂಧಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಅದರಲ್ಲಿ ಮೂಡುತ್ತೆ. ಅದನ್ನು ತಗೊಂಡೋಗಿ ಬ್ರಿಟಿಷ್ನ ವೈಸ್ರಾಯ್ ಮುಂದೆ ಹೇಳ್ತಾರೆ. ಆವಾಗ ಅವ್ರಿಗೆ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಹೇಳಿ, ಹಿಲ್ಟನ್ ಯಂಗ್ ಕಮಿಷನ್ ಅನ್ನೋದು ಒಂದು ಕಮಿಟಿ ಫಾರ್ಮ್ ಆಗುತ್ತೆ. ಆಗ ಇದಕ್ಕೆ ಈ ಸಂಬಂಧಗಳನ್ನು ಸುಧಾರಿಸೋದಕ್ಕೆ ಅಥವಾ ಅದನ್ನು ಸರಿ ದಾರಿನಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಭಾರತಕ್ಕೆ ಬೇಕು, ಇಂಡಿಯಾಗೆ ಬೇಕು ಅಂತ ಯಾರಾದ್ರೂ ಪ್ರಪೋಸಲ್ ಕೊಟ್ಟು ಅದನ್ನು ಮೆಟೀರಿಯಲೈಸ್ ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅಂದರೆ ನೇರವಾಗಿ ಹೇಳ್ಬೇಕಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹುಟ್ಟಿಗೆ ನೇರ ಕಾರಣ ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ನಮಗೆಲ್ಲ ಗೊತ್ತಿರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಂಗೆ ಅತ್ಯಂತ ನೋವಿನ ಸಂಗತಿ ಅಂದರೆ, ಒಂದು ಕಾರಣಕ್ಕೆ ಇಲ್ಲಿರೋಂಥ ಯುವಕರಿಗೆ ನಾನು ವಿಶೇಷವಾಗಿ ಯುವಕರಿಗೆ ಮನವಿ ಮಾಡ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟರು ಒಂದಷ್ಟು ಜನ ಶ್ರೋತರಿಗೆ ಅನ್ನೋ ಕಾರಣಕ್ಕೆ ಅವ್ರನ್ನ ವಿರೋಧ ಮಾಡೋದು ಸರಿಯಿಲ್ಲ. ಅವರ ಬೇರೆ ಮುಖಗಳನ್ನ ಕೂಡ ನಾವು ಪರಿಚಯ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಂಥ ಹೆಚ್ಚೆಚ್ಚು ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚೆಚ್ಚು ಭಾಗವಹಿಸಬೇಕು ಅಂತ ಹೇಳಿ ನಾನು ಅರ್ಕೆ ಮಾಡ್ಕೊಳ್ತಾ ಇದ್ದೇನೆ. ರಿಸರ್ವೇಷನ್ನು ಏನೋ 35% ತಗೊಳ್ಳೋನಿಗೆ ಸೀಟ್ ಕೊಟ್ಟರು,
ವಿ ಟಿ ಯುನಲ್ಲಿ ನಾನು 90% ಇಲ್ಲ, ರಿಸರ್ವೇಷನ್ ಆಗಲ್ಲ. 35% ತಗೊಂಡಂಥ ಯಾವುದೇ SC ಹುಡುಗಿಗೆ ಸೀಟ್ ಖಂಡಿತ ಸಿಗಲ್ಲ. ರಿಸರ್ವೇಷನ್ ಅಂದರೆ ಏನಪ್ಪ ಅಂದರೆ 4 ಟ್ರ್ಯಾಕ್ ಹಾಕಿದ್ದಾರೆ ಓಡೋದಕ್ಕೆ. SCಗಳಿಗೆ ಒಂದು 50 ಮೀಟ್ರ್ 100 ಮೀಟ್ರದ್ದು, SC STಗಳಿಗೆ ಒಂದು 50 ಮೀಟ್ರದ್ದು ಅರ್ಧ ಗೆರೆ ಎಳೆದ್ಬಿಟ್ಟು ನೀವು ಅಲ್ಲಿಂದ ಓಡಿ ನಾವು ಇಲ್ಲಿಂದ ಓಡ್ತೀವಿ ಅನ್ನೋದಲ್ಲ. ಇದು ನಮಗಿರೋಂಥ ಸಮಾಜದಲ್ಲಿರ್ತಕ್ಕಂಥ, ವಿಶೇಷವಾಗಿ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆ. ರಿಸರ್ವೇಷನ್ ಅಂದರೆ ಏನಂದಪ್ಪ ಅಂದರೆ 4 ಟ್ರ್ಯಾಕ್ ಇದೆ, ಬಲ ಇರೋ 4 ಜನ ಓಡೋಕ್ಕೆ ಸರಿಯಾಗಿ ನಿಂತ್ಕೊಂಡಿದ್ದಾರೆ. ನಾನೂ ಓಡಬೇಕಂತ ಆಸೆ ಇದೆ, ನನಗೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ 4ರಲ್ಲಿ ನನ್ನೂ ಒಬ್ಬನ ಸೇರಿಸ್ಕೊಳ್ರಿ ಅನ್ನೋದೇ ಮೀಸಲಾತಿ. ಇವತ್ತು ಯಾರು ಮೀಸಲಾತಿಯಿಂದ ಹೊರಗಡೆ ಇಲ್ಲ, ಎಲ್ಲ ಮೀಸಲಾತಿನಲ್ಲಿ ಇದ್ದೀವಿ. ಅದು OBC ಇರ್ಬೋದು, ಅದು SC ST ಇರ್ಬೋದು, ಅದು EWS ಇರ್ಬೋದು, ಎಲ್ಲ ಬಂದುಬಿಟ್ಟಿದ್ದೀವಿ. ಬ್ರಾಹ್ಮಣರ ಸಮೇತ ವೈಶ್ಯರ ಸಮೇತ ಎಲ್ಲರಿದ್ದೀವಿ ರಿಸರ್ವೇಷನ್. ಆದರೆ ದುರದೃಷ್ಟವಶತೆ ಏನಾಗಿದೆ ಅಂದರೆ ರಿಸರ್ವೇಷನ್ ಅಂದರೆ ಬರೀ SC STಗಳಿಗೆ ಅನ್ನೋದು. ಹಾಗಾಗಿ ನಾವು ಅಂಬೇಡ್ಕರ್ ಅವರನ್ನು ಎಷ್ಟೆಷ್ಟು ಓದ್ಕೊಳ್ತಾ ಹೋಗ್ತೀವಿ, ಅಷ್ಟು ನಮ್ಮ ಬುದ್ಧಿ ಅಷ್ಟೇ ಅಲ್ಲ, ನಮ್ಮ ಹೃದಯ ಕೂಡ ವಿಶಾಲವಾಗಿ ಬೆಳ್ಕೊಳ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ನಾವು ಅಂಬೇಡ್ಕರ್ನ ಓದೋದು, ಒಂದು ಯೂನಿವರ್ಸಿಟಿನಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳು ಓದೋದು 2 ಸಮಾನ ನನ್ನ ಪ್ರಕಾರ. ಯಾಕೆ ಅಂದರೆ ಅವರು ಒಂದೊಂದು ಪುಸ್ತಕ ಎಷ್ಟೆಷ್ಟು ದೊಡ್ಡ ವಾಲ್ಯೂಮ್, ಆ ವಾಲ್ಯೂಮಲ್ಲಿರೋ ಇಂಡೆಕ್ಸ್ಗಳು ಓದೋಕ್ಕೆ ತಿಂಗಳಾನ್ಗಟ್ಲೆ ಬೇಕು. ಆ ವಾಲ್ಯೂಮಲ್ಲಿರೋಂಥ ಇಂಡೆಕ್ಸ್ಗಳನ್ನು ಓದೋದಕ್ಕೆ ತಿಂಗಳಾನ್ಗಟ್ಲೆ ಬೇಕು. ಇಷ್ಟೆಲ್ಲ ಹೋರಾಟ, ಇಷ್ಟೆಲ್ಲ ಅವಮಾನ, ಇಷ್ಟೆಲ್ಲ ನೋವು ಅನುಭವಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರಿಗೆ ಸಂವಿಧಾನ ಬರೆಯುವಂಥ ಒಂದು ಅವಕಾಶ ಬಂದಾಗ ಯಾರು ಅವಮಾನ ಮಾಡಿದ್ರು, ಯಾರು ನೂರ ತಳೆದ್ರು, ಯಾರು ಅವ್ರಿಗೆ ನೋವು ಕೊಟ್ಟರು, ಅವ್ರ ಮೇಲೆ ದ್ವೇಷ ಸಾಧಿಸ್ಕೊಳ್ಳೋಂಥ ಮನಸ್ಸು ಬರಲಿಲ್ಲ. ಎಲ್ರಿಗೂ ಸಮಾನವಾದಂಥ ಅವಕಾಶ ಕೊಟ್ಟರು, ಎಲ್ರಿಗೂ ಸಮಾನವಾದ ಹಕ್ಕುಗಳನ್ನು ಕೊಟ್ಟರು, ಎಲ್ರಿಗೂ ಒಂದೊಟ್ಟಂತಲೇ ಮಾಡಿದ್ರು. ಇವನ ಬ್ರಾಹ್ಮಣ ನನ್ನ ಎಲ್ಲ ಅವಮಾನ ಮಾಡ್ದ, ಇವನು ಯಾರ ಲಿಂಗಾಯತ ನನಗೆಲ್ಲ ದೂರ ತಳ್ದ ಅಂತ ಹೇಳಿ ದ್ವೇಷ ಸಾಧಿಸಲಿಲ್ಲ. ಅವ್ರೇನು ಮಾಡಿದ್ರು, ಎಲ್ರೂ ಬಸವಣ್ಣ ಹೇಳ್ತಾರಲ್ಲ, ಇವನಾರವನೆಂದೆಣಿಸದಿರಯ್ಯ, ಇವ ನಮ್ಮವನೆಂದೆಣಿಸಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ, ಕೂಡಲ ಸಂಗಮ ದೇವಯ್ಯ ಅಂತ ಏನಾದರೂ ಹೇಳಿದರೆ ಅದನ್ನು ಲಿಟ್ರಲ್ಲಾಗಿ ಯಾರಾದ್ರೂ ಫಾಲೋ ಮಾಡಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಫಾಲೋ ಮಾಡಿರೋ ನನಗೆ ಗೊತ್ತಿದ್ದಂಗೆ. ಅದಾದಮೇಲೆ ಯಾರಾದರೂ ಫಾಲೋ ಮಾಡಿದ್ದಾರೆ ಅಂದರೆ ಅದು ಸಂಘ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಬ್ಬರಿಗೂ ಒಂದೇ ಚಾಲೆಂಜ್, ಒಂದು ಕಾಮನ್ ಚಾಲೆಂಜ್ ಇತ್ತು ಸಂಘಕ್ಕನ್ನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಏನು ಅಂದರೆ ಒಂದಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾರೆ. ಸಂವಿಧಾನನೆಯವರು UK ಕಾಪಿ ಮಾಡಿಬಿಟ್ರು, ಅಮೇರಿಕಾದ ಕಾಪಿ ಮಾಡಿಬಿಟ್ರು, US ಕಾಪಿ ಮಾಡಿಬಿಟ್ರು ಅಂತ. ಎಷ್ಟು ಹಾಸ್ಯಾಸ್ಪದವಾಗಿದೆ ಈ ಒಂದು ಆರ್ಗ್ಯುಮೆಂಟು ಅಂದರೆ, ಆ ರೀತಿ ಅವರ ಟೀಕಾಕಾರರು ಹೇಳೋದು. UK ಒಂದು ದೇಶ, ಒಂದು ಭಾಷೆ, ಹಲವು ರಾಷ್ಟ್ರ. ಅಂದರೆ ಯುರೋಪಲ್ಲಿ ನೀವು ಹೋದರೆ ಇಂಗ್ಲೀಷು, ಅಮೇರಿಕಾದಲ್ಲಿ ಹೋದರೆ ಇಂಗ್ಲೀಷು, ಎಂಟೈರ್ UK ಇಂಗ್ಲೀಷು, ಇದೆಲ್ಲ ಒಂದು ಭಾಷೆ ಹಲವು ರಾಷ್ಟ್ರ. ನಮ್ಮದು ಅಲ್ಲಿ ಒಂದೇ ಸಂಸ್ಕೃತಿ, ಒಂದೇ ದೇವರು, ಎಲ್ಲ ಒಂದೇ ಸಂಪ್ರದಾಯ. ಆ ಸಂವಿಧಾನ ತೊಗೊಂಡು ಬಂದು ಇಲ್ಲಿ ಕಾಪಿ ಮಾಡೋಕ್ಕೆ ಹೇಗಾದರೂ ಸಾಧ್ಯ ಆಗುತ್ತೆ ಹೇಳಿ ನೋಡೋಣ, ಹೇಗಾದರೂ ಸಾಧ್ಯ ಆಗುತ್ತಾ? ನಮ್ಮದು ಬಹುತ್ವ ಇರುವಂಥ ದೇಶ, ಅನೇಕ ಸಂಸ್ಕೃತಿಗಳು, ಅನೇಕ ರಾಜ್ಯಗಳು, 6,000 ಜಾತಿಗಳು, ಸಾವಿರಾರು ಭಾಷೆಗಳು, ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಆಚಾರಗಳು, ಬೇರೆ ಬೇರೆ ವೇಷಭೂಷಣಗಳು, ಬೇರೆ ಬೇರೆ ಆಹಾರ ಸಂಸ್ಕೃತಿ ಬೇರೆ. ಇದನ್ನೆಲ್ಲ ಮಾಡಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡಿರೋರ್ಗೆ ಮಾತ್ರ ಇದೆಲ್ಲರದ್ದು ಪರಿಚಯ ಆಗುತ್ತೆ, ಇಲ್ಲಾಂದರೆ ಅಷ್ಟು ಸುಲಭವಾಗಿ ಆಗಲ್ಲ. ಅಥವಾ ಇಷ್ಟೊಂದು ಪಾಂಡಿತ್ಯ ಇದ್ದರೆ ಮಾತ್ರ. ಯಾಕಂದರೆ ದೇಶ ಸುತ್ತು ಅಥವಾ ಕೋಶ ಓದು ಅಂತ ಹಿರಿಯರು ಹೇಳಿದ್ದಾರೆ. ಬಾಬಾ ಸಾಹೇಬರು ದೇಶನೂ ಸುತ್ತಿದ್ರು, ಕೋಶನೂ ಓದಿದ್ರು. ಹಾಗಾಗಿ ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಅವರೊಬ್ಬರೇ ಕೊಡೋಕ್ಕೆ ಸಾಧ್ಯವಾಯಿತು. ಇನ್ನು ಯಾರ ಕೈನಲ್ಲೂ ಬಹುಶಃ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದರೆ ಎರಡೂ ಅನುಭವ ಅವ್ರಿಗಿತ್ತು. ಆಗ ಇವ್ರನ್ನ ಬರ್ಕೊಂಡೇ ಅವ್ರಿಗೊಂದು ಈ ತುಳಿತಕ್ಕೆ ಒಳಪಟ್ಟಂಥ ಸಮಾಜಗಳನ್ನು ಒಗ್ಗೂಡಿಸೋಂಥ, ಅದು ಬೇರೆ ಬೇರೆ ಜಾತಿಗಳು, ಅಲ್ಲೂ 100 ಜಾತಿಗಳು, 100 ಸಂಸ್ಕೃತಿಗಳು, 100 ಆಚರಣೆಗಳು, ಅವ್ರನ್ನ ಹಿಡಿದಿಟ್ಕೋಬೇಕಾಯ್ತು ಬಾಬಾ ಸಾಹೇಬ್ರಿಗೆ. ದೊಡ್ಡ ಚಾಲೆಂಜ್ ಅದು, ದೊಡ್ಡ ಚಾಲೆಂಜು. ನನ್ನ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲೇ 101 ಜಾತಿ ಇದೆ. ಒಂದು ಜಾತಿಯವ್ರ ಜೊತೆ ಇನ್ನೊಂದು ಜಾತಿಯವ್ರು ಸೇರಲ್ಲ. SC ಪಟ್ಟಿನಲ್ಲಿ, STನಲ್ಲಿ ಒಂದಷ್ಟಿದೆ. ಅದೇ ರೀತಿ ಸಂಘಕ್ಕೆ ಚಾಲೆಂಜ್ ಏನು ಅಂದರೆ, ಇಷ್ಟು ಜಾತಿಯವ್ರನ್ನ, ಇಷ್ಟೊಂದು ಬಹುತ್ವ ಉಳ್ಳವ್ರನ್ನ, ಸಂಸ್ಕೃತಿ ಉಳ್ಳವ್ರನ್ನ ಎಲ್ಲ ಸೇರಿಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಾಗಿರೋ ಚಾಲೆಂಜು ಸಂಘಕ್ಕೂ 1925 ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹುಟ್ಟಿದಾಗಿಲ್ಲದಂದು ಇತ್ತು. ಇವರಿಬ್ಬರು ಸಮಾನಾಂತರವಾಗಿ ಬರ್ತಾಯಿದ್ರು. ಈ ಚಾಲೆಂಜ್ಗಳನ್ನ ಫೇಸ್ ಮಾಡ್ಕೊಂಡು ಒಂದು ಹಂತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಶಸ್ವಿ ಆದರು. ಸಂಘ ಇವತ್ತು ಯಶಸ್ವಿಯಾಗಿ ಎಲ್ಲ ಹಿಂದೂ ಸಮಾಜವನ್ನು, ಎಷ್ಟೆಲ್ಲ ವೈರುಧ್ಯಗಳಿದ್ರು, ಇಷ್ಟೆಲ್ಲ ವೈಶಿಷ್ಟ್ಯತೆಗಳಿದ್ರು, ಎಲ್ಲರನ್ನು ಜೊತೆನಲ್ಲಿ ಸೇರಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗೋಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ
ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಅವರೊಬ್ಬ ಉದಾಮ ಪಂಡಿತ ಅಂತಿಂತ ಪಂಡಿತ ಅಲ್ಲ ಅವರು. ಅಂಬೇಡ್ಕರ್ ವಿದೇಶದಲ್ಲಿ ಅವ್ರು ಹೇಳ್ತಾ ಇದ್ರಲ್ಲ, ಬೇರೆಯವರು ಬಂದು ಬೇರೆ ಕ್ಲಾಸ್ ಸ್ಟೂಡೆಂಟ್ಸ್ ಕುಳಿತುಕೊಳ್ತಾ ಇದ್ರಿ ಅಂತ ಅವ್ರ ಕ್ಲಾಸಲ್ಲಿ ಅವ್ರು ಪ್ರೊಫೆಸರ್ ಆಗಿದ್ದಾಗ. ಹಾಗಾಗಿ 300 ವರ್ಷಗಳ ಇತಿಹಾಸ ಇರತಕ್ಕಂಥ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ 100 ಜನದ್ದು. ಈ 300 ವರ್ಷಗಳ ಇತಿಹಾಸದಲ್ಲಿ ಆಲ್ ಟೈಮ್ ಬಿಗ್ ಸ್ಕಾಲರ್ಸ್ ಯಾರಪ್ಪ ವಿದ್ವಾಂಸರು ಅಂತ ಹೇಳಿ ಒಂದು ಸರ್ವೆ ಆಗುತ್ತೆ 1995ರಲ್ಲಿ. 100 ಜನದ್ದು ಆ 300 ವರ್ಷಗಳು, 1 ವರ್ಷದ 10 ವರ್ಷ ಅಲ್ಲ, 300 ವರ್ಷಗಳಲ್ಲಿ ಆಲ್ ಟೈಮ್ ಬೆಸ್ಟ್ ಸ್ಕಾಲರ್ ಯಾರು ಅಂತ ಹೇಳಿದ್ರೆ ಆ 100 ಜನಗಳ ಶಾರ್ಟ್ ಲಿಸ್ಟಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದದಂಥ ಅತ್ಯಂತ ಉದಾಮ ಪಂಡಿತ ವಿದ್ವಾಂಸರು ಯಾರು ಅಂದರೆ ಅದು ಭೀಮರಾವ್ ರಾಮ್ಜಿ ಅಂಬೇಡ್ಕರ್, ಓನ್ಲಿ ಇಂಡಿಯನ್. ಅದಕ್ಕಾಗಿ ಹೇಗೆ ಅಮೇರಿಕ ಸರ್ಕಾರ ಅವ್ರನ್ನ ತಗೊಂಡು ಬಂದು ಗೌರವ ಹೇಗೆ ಕೊಡುತ್ತೆ ಅಂದರೆ, ಆ ಲೇಮನ್ ಸೈನ್ಸ್ ಲೈಬ್ರರಿ ಅಂತ ಒಂದಿದೆ ಅಲ್ಲಿ ನ್ಯೂಯಾರ್ಕ್ ಯೂನಿವರ್ಸಿಟಿನಲ್ಲಿ, ಅದ್ರ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಕಂಚಿನ ಪುತ್ಥಳಿಯನ್ನು ಮಾಡಿ ಅದನ್ನು ಉದ್ಘಾಟನೆ ಮಾಡೋಕ್ಕೆ ಆ ದೇಶದ ಅಧ್ಯಕ್ಷರಾದಂಥ ಬರಾಕ್ ಒಬಾಮ ಅವರೇ ಬರ್ತಾರೆ ಅದಕ್ಕೆ ಉದ್ಘಾಟನೆ ಮಾಡೋದಕ್ಕೆ. ನಮಗೇನಾಯಿತು, ಅನ್ಫಾರ್ಚುನೇಟ್ಲಿ ಹಿತ್ತಲ ಗಿಡ ಮದ್ದಲ್ಲ ಬಂತು 9 ಒಳ್ಳೆ ಕೆಲಸ. ಒಂದು ಕಮ್ಯುನಿಟಿಗೆ ಸಾಫ್ಟ್ ಕಾರ್ನರ್, ಇನ್ನೇನು ಎಲ್ಲರನ್ನೂ ಬಿಟ್ಟಿಲ್ಲ, ಸಾಫ್ಟ್ ಕಾರ್ನರ್ ಆಗಿದ ತಕ್ಷಣ ಈ 9ಕ್ಕೂ ಇಂಟು ಮಾರ್ಕ್ ಹೊಡ್ಬಿಡ್ತು. ಅತ್ಯಂತ ನೋವಿನ ಸಂಗತಿ ಇದು, ಅತ್ಯಂತ ನೋವಿನ ಸಂಗತಿ. ಅದ್ರ ಜೊತೆಗೆ ಅವ್ರ ಕೋರ್ಸಸ್ ನೋಡಿ, ಅರ್ಥಶಾಸ್ತ್ರದಲ್ಲಿ 29 ಕೋರ್ಸು, ಅರ್ಥಶಾಸ್ತ್ರದಲ್ಲಿ 29 ಕೋರ್ಸು, ಇತಿಹಾಸಶಾಸ್ತ್ರದಲ್ಲಿ 11 ಕೋರ್ಸು, ಸಮಾಜಶಾಸ್ತ್ರದಲ್ಲಿ 6 ಕೋರ್ಸು, ತತ್ವಶಾಸ್ತ್ರದಲ್ಲಿ 5 ಕೋರ್ಸು, ಮಾನವಶಾಸ್ತ್ರದಲ್ಲಿ 4 ಕೋರ್ಸು, ರಾಜಕೀಯ ಶಾಸ್ತ್ರದಲ್ಲಿ 3 ಕೋರ್ಸು, ಫ್ರೆಂಚ್ ಮತ್ತು ಜರ್ಮನ್ ಭಾಷೆನ 2 ಅವರು ಪಾಂಡಿತ ಸಂಪಾದನೆ ಮಾಡ್ಕೊಂಡಿದ್ರು. ಇಷ್ಟು ಓದಿದ್ರೆ ಪಂಡಿತರಾಗಲಿಲ್ಲ, ಇನ್ನು ಯಾರ್ಯಾರೋ ಪಂಡಿತರಾಗ್ಬಿಟ್ರಿ ದೇಶದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ದಲಿತ ನಾಯಕ ಅಲ್ಲ, ಸಂವಿಧಾನ ಕರ್ತೃ ಅಲ್ಲ, ಅವರೊಬ್ಬ ಆರ್ಥಿಕ ತಜ್ಞ, ಇತಿಹಾಸಕಾರ, ಸಮಾಜಶಾಸ್ತ್ರಜ್ಞ, ಮಾನವಶಾಸ್ತ್ರಜ್ಞ, ರಾಜಕೀಯ ತಜ್ಞ, ರಾಜಕಾರಣಿ, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಿದಂಥ ರಾಜಕಾರಣಿ, ಕಾನೂನು ತಜ್ಞ. ಇದ್ರ ಜೊತೆಗೆ ಅವರೊಬ್ಬ ದೊಡ್ಡ ದಾರ್ಶನಿಕ. ಯಾಕೆ ಮಾತು ಹೇಳ್ತೀನಿ ಅಂದರೆ, ದೇಶ ವಿಭಜನೆ ಆದಾಗ ಧರ್ಮದ ಆಧಾರದ ಮೇಲೇ ದೇಶ ವಿಭಜನೆ ಆಗಿದ್ದು ಎಲ್ರಿಗೂ ಗೊತ್ತಿರೋಂಥ ಸಂಗತಿ. ಸೊ ಹಿಂದೂಗಳೆಲ್ಲ ಭಾರತದಲ್ಲಿರಬೇಕು, ಮುಸಲ್ಮಾನರೆಲ್ಲನೂ ಪಾಕಿಸ್ತಾನಕ್ಕೆ ಹೋಗಬೇಕು. ವೆರಿ ಸಿಂಪಲ್. ಆದರೆ ನಮ್ಮ ಗಾಂಧಿ ತಾತ ಒಂದು ಮಾತು ಹೇಳಿದ್ರು, ಮುಸಲ್ಮಾನರು ಇಷ್ಟ ಇರೋರು ಮಾತ್ರ ಹೋಗ್ರಿ ಅಂದ್ಬಿಟ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಒಂದು ಪ್ರಪೋಸಲ್ ಇಟ್ಟರು, ಜನಸಂಖ್ಯಾ ವಿನಿಮಯ ಅನ್ನೋ ಒಂದು ವಿಚಾರ ಇಟ್ಟರು. 5 ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು, ಇಲ್ಲಿರೋ ಕಳ್ಕೊಂಡು ಆಸ್ತಿ ಪಾಸ್ತಿಗಳು ಅಲ್ಲಿ ಕೊಡಬೇಕು, ಅಲ್ಲಿರೋ ಪ್ರತಿ ಹಿಂದೂ ಇಲ್ಲಿಗೆ ಬರಬೇಕು, ಅಲ್ಲಿ ಕಳ್ಕೊಂಡು ಆಸ್ತಿ ಪಾಸ್ತಿಗಳು ಇಲ್ಲಿ ಕೊಡಬೇಕು ಅಂತ. ಯಾಕೆ ಅಂದರೆ ಬಾಬಾ ಸಾಹೇಬ್ರಿಗೆ ಆವತ್ತೇ ಗೊತ್ತಿತ್ತು, ಈ ಕೆಲಸ ಇವಾಗ ಆಗಲಿಲ್ಲ ಅಂದರೆ ಮುಂದೊಂದು ದಿನ ಈ ಸಮಾಜದಿಂದ, ಈ ಮತದವರಿಂದ ಈ ದೇಶಕ್ಕೆ ಗಂಡಾಂತರ ಕಾದಿದೆ ಅಂತ ಹೇಳಿ ಆ ಪ್ರಪೋಸಲ್ ಇಟ್ಟಿದ್ರು. ಅಂಥ ಒಬ್ಬ ದಾರ್ಶನಿಕ ಇವತ್ತು ಆ ಮಾತು ಕೇಳದೇ ಇರೋ ಪರಿಣಾಮವನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್.